we have placed 5,000 crores and money has been spent. 3,500 ಕೋಟಿಗೆ ಹೆಚ್ಚು ದುಡ್ಡು ಖರ್ಚಾಗಿದೆ ಸರ್. ಸಿಎಂ ಆಪ್ತ ಶಾಸಕರಲ್ಲೇ ಖರ್ಚಾಗಿದೆ. ಒಂದ್ ನಿಮಿಷ ಕೇಳ್ರಿ. ಈಗ ಈ ತರ ಮಾತಾಡಿದ್ರೆ ಡಾಟಾ ಇದ್ರೆ ಮಾತಾಡ್ರಿ ಅಲ್ಲ ಹೇಳೋದು. ಯಾಕಂದ್ರೆ ಅದಕ್ಕಾದಂತ ಒಂದು ಸಮಿತಿ ಇರಲಿ, ಅದಕ್ಕೆ ಬೋರ್ಡ್ ಇದೆ. ಆ ಭಾಗದಲ್ಲಿ ಅಜಯ್ ಸಿಂಗ್ ಅವರಲ್ಲಿ ಚೇರ್ಮನ್ ಆಗಿದ್ದಾರೆ. ಹಂಗ್ ಒಂದೇ ತಾಲೂಕಿಗೆ ಕೊಡಕ್ ಬರೋದಿಲ್ಲ. ನೀವು ಕೊಪ್ಪಳದಾಗ ಮನೆ ಭಾಷಣ ಮಾಡಿ ಏನದು? ಹೌದು, 2,000 ಕೋಟಿ ತಂದ್ರೆ ನೀವೇ ಭಾಷಣ ಮಾಡಿ. 2,000 ಕೋಟಿ ಹೈದರಾಬಾದ್ ಮಾತಾಡಕ್ ಬಿಡ್ರಿ, ಮಾತಾಡೋರಿಗೆ ಸ್ವಲ್ಪ ತಡ್ಕೊಳ್ರಿ. ಒಂದ್ ನಿಮಿಷ ಸ್ವಾಮ್ಯಾರೆ ಮಾತಾಡಕ್ ಕಂಪ್ಲೇಂಟ್ ಮಾಡ್ತೇನ್ರಿ. ಇಲ್ಲೇ ದಿನ ಒಂದು ತಾಸು ಕುಂದ್ರಲ್ಲ. ಇವ್ರು 2,000 ಕೋಟಿ ತಂದಿರ್ತಕ್ಕ ನಿಜ. ಅದ್ರಾಗ ಏನಿದೆ? ನೀರಾವರಿ, ಮೇಜರ್ ಇರಿಗೇಷನ್, ಮೈನರ್ ಇರಿಗೇಷನ್, PWD 34, 50, 54, ಸಮಾಜ ಕಲ್ಯಾಣ ಇಲಾಖೆ, ಇವೆಲ್ಲ ಇಲಾಖೆನಲ್ಲಿ 5 ವರ್ಷ ಅವಧಿಯಲ್ಲಿ 2,000 ಕೋಟಿ ತಂದಾರ ಅವರು. ನೀವು ಏನ್ ಅನ್ಕೊಂಡ್ರೆ 2,000 ಕೋಟಿ ಈ ಕಾಲದಲ್ಲಿ ಬಂದಿರತಕ್ಕಂಥದ್ದಲ್ಲ. ನಮ್ಮ 2013-18 ಇಸ್ವಿಯಲ್ಲಿ ಇರ್ತಕ್ಕಂಥದ್ದು SCPT TSP 80,000 ಕೋಟಿ ಖರ್ಚು ಮಾಡಿದ್ವಿ. 80,000 ಕೋಟಿ ರಾಜ್ಯದಲ್ಲಿ ಖರ್ಚು ಮಾಡಿದಾಗ ಸಹಜವಾಗಿ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲೆಲ್ಲಿ SC ST ಜನಾಂಗ ಜಾಸ್ತಿ ಇದ್ರೆ ಜಾಸ್ತಿ ದುಡ್ಡು ಬಂದಿದೆ. ಸೂರ್ಯ ಚಂದ್ರ ಇರೋವರೆಗೆ ಕೊರತೆ ಇರುತ್ತೆ ಅನುದಾನದ್ದು. ಈಗ ಉಲ್ಟಾ ಹೋಗೋಣ ಸುಮ್ನೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ ಗುರು ಅಂತ ಬರ್ಬೇಡ್ರ ಮೇಲೆ. ನಾನು ಉತ್ತರ ಏನ್ ಕೊಟ್ಟೆ ನಿಮಗೆ? ಸೂರ್ಯ ಚಂದ್ರ ಇರೋವರೆಗೆ ಕೊರತೆ ಇರುತ್ತೆ ಅಂತ ಹೇಳಿ ನಿಮಗೆ. ಅಲ್ರಿ, ನಮ್ ಕ್ಷೇತ್ರಕ್ಕೆ ಪ್ರತಿ ವರ್ಷ ಬಿಜೆಪಿಗಿನ ಜಾಸ್ತಿ ನಮಗೆ ಬಂದದ್ದೆ. ನಿಮಗೆ ಶ್ವೇತ ಪತ್ರ ಅಂದ್ರೆ ಕೊಡ್ತೀನಿ ನಿಮಗೆ. ಎಲ್ಲ ಇಲಾಖೆ ಎಷ್ಟು ಬಂದ್ರೆ ಕೊಡ್ತೀನಿ ನಿಮಗೆ. ಅಲ್ಲಲ್ಲ, ನೀವು ಕೇಳಿದ ಪ್ರಶ್ನೆಗೆ ಸೂರ್ಯ ಚಂದ್ರ ಇರೋವರೆಗೆ ದೇಶದ ರೊಕ್ಕದ ಕೊರತೆ ಐತೆ. ನೀವು ಸುಮ್ಮನೆ ಹಿಂಗ್ ಕೇಳಿದ್ರೆ ಗ್ಯಾರಂಟಿಗೋಸ್ಕರ ನಿಂತು ಬಿಡುತ್ತೆ, ಗ್ಯಾರಂಟಿಗೋಸ್ಕರ ನಾಳೆ ಅಂತಕ್ಕಂಥದ್ದು ಇದೇನು ಪ್ರತಿಪಾದನೆ ಇಲ್ಲ. ಐ ಆಮ್ ನಾಟ್ ರೆಡಿ ಟು ಅಗ್ರಿ ಆನ್ ಟು ದಿಸ್. ದಟ್ ಇಸ್ ಮೈ ನಾನು ಕೊಡ್ತಾ ಅವ್ರಿಗೆ ಹೇಳ್ತೇನೆ. ಗ್ಯಾರಂಟಿಗಳ ಬಗ್ಗೆ ಎಲ್ಲೂ ಇದಾಗೈತೆ ಅಂತ ನಾವೆಲ್ಲ. ಗ್ಯಾರಂಟಿಗಳ ಬಗ್ಗೆ ಜನ ಖುಷಿ ಅದಾರ, ನಿಮ್ಮ ಶಾಸಕರು ಮತ್ತು ಮಿನಿಸ್ಟರ್ ಅಸಮಾಧಾನ ಅದಾರ. ಐ ಡೋಂಟ್ ಡಿಸ್ಅಗ್ರಿ ಟು. ಯಾರ್ಯಾರು ಸ್ಯಾಟಿಸ್ಫೈಡ್ ಇಲ್ಲ ಅವರಿಗೆ ಎಕ್ಸ್ಟ್ರಾ ಗ್ರಾಂಟ್ಗಳನ್ನ ಸ್ಪೆಷಲ್ ಗ್ರಾಂಟ್. ಈಗ ನನಗೆ ನಮ್ದು ಇವಾಗ ಉಲ್ಟಾ ಹೋಗೋಣ. ಯಾವ್ದು ನಮ್ದು ಇದೇನು ಬೇಡ್ತಿನಾಲ ಇದೆ. ಬೇಡ್ತಿನಾಲ ಸ್ವಾತಂತ್ರ್ಯ ಸಿಕ್ಕಿಲ್ಲ, ನಾವೇ 150 ಕೋಟಿ ತಂದು ಕೊಟ್ಟಿವಿ. ಬಿಜೆಪಿ 2018 2023 ಇತ್ತು, 8 13 ಇತ್ತು. 1 ರೂಪಾಯಿನ ಕೊಟ್ರ ಬೇಡ್ತಿನಾಲಾಗೆ? ನಮ್ಮ ಸರ್ಕಾರನೇ ಕೊಟ್ಟಿದ್ದು. ಮೈನರ್ ಇರಿಗೇಷನ್ ಆಗಿರ್ತಕ್ಕಂಥ ಚೆಕ್ ಡ್ಯಾಮ್ಗಳು ನೀವು ಚೆಕ್ ಮಾಡ್ಕೊಂಡ್ ಬರ್ರಿ. ಈಗ ಹುಲಿಕೆರೆಗೆ ಸುಮಾರು 6 ಕೋಟಿ ರೂಪಾಯಿ ಗ್ರಾಂಟ್ ಕೊಟ್ಟಿರ್ತಕ್ಕಂಥ ಯಾರು? ಈಗ ಸೆಂಟ್ರಲ್ ಗೌರ್ಮೆಂಟ್ 100 ಕೋಟಿ ಬಂದಿರತಕ್ಕಂಥ ಗ್ರಾಂಟು, 3054 ಬಂದಿರತಕ್ಕಂಥ ಗ್ರಾಂಟು, ಈಗ ಸುಮಾರು 120 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಗ್ರಾಂಟು, ಬರೀ 300 ಕೋಟಿ ಬರೀ ಸಬ್ಸ್ಟೇಷನ್ಗಳು ತರ್ತಾ ಇದ್ದೀವಿ ಇದ್ರ ಗ್ರಾಂಟು. ನಾನು ಕೊಟ್ಕೊಂತ ಹೋಗ್ತೀನಿ ನಿಮಗೆ. ಹಂಗೆ ನನ್ನ ಹತ್ರ ಎಲ್ಲ ಮಾಹಿತಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತೀನಿ ನಾನು. ಯಾವುದು ಐ ವಿಲ್ ನಾಟ್ ಟೆಲ್ ಲೈ. ಬಟ್ ಅವ್ರದ್ದೇನಿದೆ, ಕೆಲವರು ಶಾಸಕರದು ಕೆಲವರು ಸಚಿವರುಗಳು ಏನೇನ ಭಿನ್ನಾಭಿಪ್ರಾಯಗಳು BR ಪಾಟೀಲ್ ಸಾಹೇಬ್ ಇದ್ರೆ ಅದಕ್ಕೆ ನನ್ನ ಹತ್ರ ಮಾಹಿತಿ ಇಲ್ಲ, ಬೇಕಾದ್ರೆ ಕೇಳ್ರಿ. ಸಬ್ಜೆಕ್ಟ್ ವೈಸ್ ಯಾವ್ದು ಇದ್ರೆ ಐ ಟೆಲ್ ಯು ಹಾನೆಸ್ಟ್ಲಿ, ಐ ಟೆಲ್ ಯು. ಮೈಕ್ರೋ ಫೈನಾನ್ಸ್ ಹಾವಳಿ ಇದೆ. ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೂಡ ತಾವು ಕೊಡುವಂತ ಗೃಹಲಕ್ಷ್ಮಿ ಹಣ ಇರ್ಬೋದು, ಅಥವಾ LIC ಇಂದ ಬರುವಂತ ಫಂಡ್ ಇರ್ಬೋದು, ಈಗ ವೃದ್ಧಾಪ್ಯ ವೇತನ, ಇವೆಲ್ಲವನ್ನು ಕೂಡ ಸಾಲದ ಜಮಕ್ಕೆ ಅಂದ್ರೆ ಖಾತೆಗೆ ಜಮಾ ಮಾಡಿಕೊಳ್ತಾ ಇದ್ದಾರೆ ಸರ್. ಈ ಬಗ್ಗೆ ಇಲ್ಲ, ಅದು DBT ಆಗಿ ಹೋಗುತ್ತೆ. ಅದು ದುಡ್ಡುಗಳು ಆ ತರ ತಗೊಂಡಾಗ ನಮ್ದು ನಾವು ಕೊಡ್ತಕ್ಕಂಥ ದುಡ್ಡು ಎಕ್ಸ್ಚೇಕರ್ನ ನೇರವಾಗಿ ಹೋಗುತ್ತೆ, ಬ್ಯಾಂಕಿಗೆ ಹೋಗಲ್ಲ. ಅದು ಬ್ಯಾಂಕ್ ಖಾತೆಗೆ ಹೋಗಿದೆ ಸರ್. ನಮ್ಮ ಜಿಲ್ಲೆಯಲ್ಲಿ ಪ್ರಕರಣಗಳು ಆಗ್ತಿದಾವೆ. ಈಗ ಕುಂದಗೋಳ ತಾಲೂಕಿನಲ್ಲಿ ಸರ್ ಏನಾಗ್ತಿದೆ ಸರ್, ಸಾಲದ ಖಾತೆ, ರೈತರದ ಈಗ ಕೃಷಿ ಖಾತೆ ಇರುತ್ತಲ್ಲ ಸಾಲ ಖಾತೆಗೆ, ಆ ಖಾತೆಗೆ ಗೃಹಲಕ್ಷ್ಮಿ ಹಣ, ವೃದ್ಧಾಪ್ಯ ವೇತನ, ಇಂಥವ್ ಯಾವನೋ ಒಂದು ಕೊಟ್ರೆ ಇನ್ಸಿಡೆಂಟ್, ನೀವು ಹೇಳಕ್ಕೆ ಮುಂಚಿನ ಒಂದು ಇನ್ಸಿಡೆಂಟ್ ಅಂತ ಕೊಟ್ರೆ ಈಗ ಏನಾಗ್ತಾರೆ ಟಕ್ ಅಂತ ಹೇಳ್ಬಿಡ್ತಾರೆ ಸಹಜವಾಗಿ. ಬಿಕಾಸ್ ಅಕಾರ್ಡಿಂಗ್ ಟು ಮೀ ಮನಿ ಗೋಸ್ ಇನ್ DBT ಫಾರ್ಮ್ಯಾಟ್. ಅವ್ರು ಚೆಕ್ಸ್ ಏನ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅವ್ರ ಅಕೌಂಟ್. ಈಗ DBT ಅಂದ್ರೆ ನಿಮ್ಮ ಅಕೌಂಟಿಗೆ ಹಾಕ್ಬೇಕು ದುಡ್ಡು. ನಿಮ್ಮ ಅಕೌಂಟ್ ಅವ್ರು ಚೆಕ್ಸ್ ಕೊಟ್ಟಿದ್ರೆ ಚೆಕ್ಸ್ ಹೋಗ್ತದೆ ಮತ್ತೆ ಆಬ್ವಿಯಸ್ಲಿ. ಸೊ ಮನಿ ವಿಲ್ ಗೋ ಟು ಇಸ್ ಅಕೌಂಟ್ ಓನ್ಲಿ. ಡೈರೆಕ್ಟ್ ಆಗಿ ಬ್ಯಾಂಕ್ ಅಂತ ಇಟ್ ಹ್ಯಾಸ್ ಟು ಗೋ. ಅವರು ಬ್ಯಾಂಕ್ ಇಂದು ಚೆಕ್ಸ್ಗಳು ಕೊಟ್ಟಿದ್ದಾಗ ಮತ್ತೆ ಆಟೋಮೆಟಿಕ್ ಹೋಗುತ್ತೆ. ಅಲ್ಲ, ಇದ್ರಾಗ ಏನೋ ತಪ್ಪಿದ್ರೆ ನನಗೆ ಹೇಳ್ರಿ. ಅದೇ ಇದೇ ರೀತಿ ಇರುತ್ತೆ. ಈಗ DBT amount, if I am a beneficiary, the money has to come to my account.